10 ಆಗಸ್ಟಿಗೆ ಒಂದು ಕೊಲೆ ಆಗುತ್ತೆ ಇಲ್ಲಿ. 3 ಆಗಸ್ಟ್ ಓಕೆ ಸರಿ ಲೆಟ್ ಮಿ ಸ್ಟಾರ್ಟ್. ಆಗಸ್ಟ್ 3ಕ್ಕೆ ಒಂದು ಕೊಲೆ ಆಗುತ್ತೆ ಇಲ್ಲಿ, ಒಂದು ಹುಡುಗಂದು. ಅದೊಂದು ಲವ್ ಸ್ಟೋರಿ ಕೇಸಲ್ಲಿ ಆಗಿರುತ್ತೆ. ಅದು ಮುಸ್ಲಿಂ ಹುಡುಗಿ ಆದರೆ ಹಿಂದೂ ಹುಡುಗ, ಅದಕ್ಕೆ ಸೇರಿದಂತೆ ಅದೊಂದು ಕೊಲೆ ಆದ ನಂತರ 10ನೇ ಆಗಸ್ಟಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ನವರು ಸಾಂತ್ವನ ಹೇಳೋಕ್ಕೆ ಇಲ್ಲಿ ಬರ್ತಾರೆ. ಬಂದ ನಂತರ ಇವರು ಅದನ್ನು ಲವ್ ಜಿಹಾದ್ ಅಂತ ಹೇಳ್ತಾರೆ. ಅದು ಯಾವ ಥರ ಲವ್ ಜಿಹಾದ್ ಆಗುತ್ತೋ, ಯಾಕೆಂದರೆ ಮುಸ್ಲಿಂ ಹುಡುಗಿ ಹಿಂದೂ ಹುಡುಗ, ಅದಕ್ಕೆ ಲವ್ ಜಿಹಾದ್ ಹೆಸರನ್ನು ಕೊಟ್ಬಿಟ್ಟು ಅದರಲ್ಲಿ ನೋಡಿ ಇವಾಗ ಅವ್ರಿಗೆ BJPಯಿಂದ ಆಚೆ ತೆಗೆದಾಕವ್ರೆ. ಮಾಡೋಕ್ಕೇನು ಕೆಲಸ ಇಲ್ಲ, ಒಂಟಿ ಕಾಗೆ ಥರ ಎಲ್ಲಿಗೋದ್ರೂ ಅಲ್ಲಿ ಕರ್ ಅಂತ ಕೇಳ್ಕೊಂಡು ಸುಮ್ಮನೆ ಇದು ಮಾಡಿಕೊಂಡು ರಾಜ್ಯದ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಅವ್ರಿಗಷ್ಟೇ ಇದ್ದಿದೆಯಾ ಮೀಡಿಯಾದಲ್ಲೇ ಇರಬೇಕು, ಜನ ನನ್ನ ಬಗ್ಗೆ ಮಾತಾಡ್ತಿರ್ಬೇಕು, ರೆಲೆವೆನ್ಸ್ ಇರಬೇಕು. ಹಾಗಾಗಿದ್ದರೆ ಏನಾದ್ರು ಒಂದು ಒಳ್ಳೆಯ ಕೆಲಸ ಮಾಡಿ ಜನರಿಗೆ, ತಮ್ಮ ಕ್ಷೇತ್ರದ ಯುವಕರಿಗೆ ಉದ್ಯೋಗ ಕೊಟ್ಟು, ಇಷ್ಟು ಜನರಿಗೆ ಉದ್ಯೋಗ ಕೊಟ್ಟೆ, ಇಷ್ಟು ಮಹಿಳೆಯರ ಮದುವೆ ಮಾಡಿಸಿದೆ, ಇಷ್ಟು ಜನಕ್ಕೇನೋ ಒಳ್ಳೆಯದನ್ನು ಮಾಡಿದ್ದೀನಿ ಅಂತ ಆ ಥರ ರೆಲೆವೆನ್ಸಲ್ಲಿ ಮೀಡಿಯಾದಲ್ಲಿರಲಿ. ಬರೀ ಮೀಡಿಯಾದಲ್ಲಿರೋಕ್ಕೆ ಜನರ ರೆಲೆವೆನ್ಸ್ ಇಲ್ಲ. ಯಾಕೆಂದರೆ ಇವಾಗ BJP ತೆಗೆದಾಕಿದೆ ಅವ್ರಿಗೆ, 6 ವರ್ಷಕ್ಕೆ ಅವ್ರನ್ನ ಪಕ್ಷದಿಂದ ತೆಗೆದಾಕ ನಂತರ ಇವಾಗ ಏನಾದ್ರು ಒಂದು ಹೆಸರು ಇರಬೇಕಲ್ಲ, ಏನಾದ್ರು ಒಂದು ಜನ ನನ್ನ ಬಗ್ಗೆ ಮಾತಾಡ್ತಿರ್ಬೇಕು, ರೆಲೆವೆನ್ಸ್ ಇರಲಿ ಅಂತೇಳ್ಬಿಟ್ಟು ಇವರು ಮೀಡಿಯಾಗಳ ಮುಂದೆ ಬಂದುಬಿಟ್ಟು ಸುಮ್ಮನೆ ಮುಸಲ್ಮಾನರ ವಿರುದ್ಧ ಮಾತಾಡೋದು, ಒಂದು ಸಲ ಪ್ರವಾದಿಯವರ ಅವಹೇಳನಕಾರಿ ಹೇಳಿಕೆಯನ್ನು ಅದನ್ನು ಕೊಡೋದು. ಇವಾಗ ಮುಸ್ಲಿಂ ಮಹಿಳೆಯರನ್ನು ಮದುವೆ ಮಾಡಿಕೊಂಡ್ರೆ 5 ಲಕ್ಷ ರೂಪಾಯಿ ನಾನು ಬಹುಮಾನ ಕೊಡ್ತೀನಿ ಅಂತ ಹೇಳುವ ಮನುಷ್ಯ ಮೊದಲು ಇಲ್ಲಿ ಹಿಂದೂ ಹುಡುಗರು ಇದನ್ನು ಅರ್ಥ ಮಾಡ್ಕೊಬೇಕು. ಗವಿಸಿದ್ದಪ್ಪನ ಮನೆಗೆ ಬಂದು ಅವನ ಕೊಲೆ ಆಗಿತ್ತು, ಅವನ ಮನೆಗೆ ಸಾಂತ್ವನ ಹೇಳೋಕ್ಕೆ ಬಂದ ಈ ಮನುಷ್ಯ MLA 5 ರೂಪಾಯಿ ಕೂಡ ಅಲ್ಲಿ ಕೊಟ್ಟಿರಲ್ಲ, 5 ರೂಪಾಯಿ ಕೂಡ ಅಲ್ಲಿ ಕೊಟ್ಟಿರಲ್ಲ. ಕೇಳಿಬಿಡಿ, ಕೇಳಿದರೆ ನೀವು ಮಾಧ್ಯಮದವರು ನೀವು ತೋರಿಸ್ಬೇಕು, ರಾಜ್ಯದ ಜನತೆಗೆ ತೋರಿಸ್ಬೇಕು. ಒಂದು ಹಿಂದೂ ಹುಡುಗನ ಕೊಲೆ ಆಯಿತು, ಅವನ ಕೊಲೆ ಮೇಲೆ ರಾಜಕಾರಣ ಮಾಡೋಕ್ಕೆ ಬಂದ ಬಸನಗೌಡ ಪಾಟೀಲ್ ಯತ್ನಾಳ್ 5 ಲಕ್ಷ ರೂಪಾಯಿ ಯಾರಾದರೂ ಮುಸ್ಲಿಂ ಹುಡುಗಿನ ಮದುವೆ ಮಾಡಿದ್ರೆ ಕೊಡೋಕ್ಕೆ ಇವರು ಅದನ್ನು ಬಹುಮಾನ ಕೊಡ್ತೀನಿ, 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳೋನು, ಹಿಂದೂ ಹುಡುಗ ಕೊಲೆ ಆದ ನಂತರ ಅವನ ಮನೆಗೆ ಸಾಂತ್ವನ ಹೇಳಕ್ಕೆ ಬಂದವನು 50 ರೂಪಾಯಿ ಕೂಡ ಕೊಡಲಿಲ್ಲ.